ಕೇಂದ್ರಕ್ಕೆ ನಿಯೋಗ ಒಯ್ಯಲಾಗುತ್ತೆ ಅನ್ನುವಂಥ ಸಿದ್ದರಾಮಯ್ಯನವರ ಮಾತಿದೆಯಲ್ಲ, ಅದು ಬಿ ಜೆ ಪಿಯನ್ನು ಕೆರಳಿಸಿದೆ. ನಿಯೋಗ ಅಲ್ಲ, ನಿಮ್ಮ ಜವಾಬ್ದಾರಿಯನ್ನು ನೆಟ್ಟಗೆ ನಿರ್ವಹಿಸಿ ಅಂತ ಕೇಂದ್ರ ಸಚಿವ ಜೋಶಿ ಕೌಂಟರ್ ಕೊಟ್ಟಿದ್ದಾರೆ. ಏನು ಮಾಡಬೇಕು, ಕೇಂದ್ರ ಸರ್ಕಾರದ ಜವಾಬ್ದಾರಿ ಏನಿದೆ ಅದನ್ನೆಲ್ಲ ಮಾಡಿದೆ. ಕೇಂದ್ರ ತನ್ನ ಜವಾಬ್ದಾರಿಯನ್ನು ತಾನು ನಿರ್ವಹಿಸಿದೆ. ರಾಜ್ಯ ಸರ್ಕಾರ ಜವಾಬ್ದಾರಿ ಮಾಡಲಿ, ನಿಯೋಗ ಹೋಗೋದಲ್ಲ. ನೀವೇನು ಮಾಡಬೇಕು ಅದನ್ನು ಮಾಡಿ ಅಂದಿದ್ದಾರೆ ಜೋಶಿ. ಕೇವಲ 47 ಕೋಟಿ ಲೀಟರ್ ಎಥನಾಲ್ ಖರೀದಿ ಮಾಡಿದ್ದೀವಿ ನಾವು ಅಂತ ಹೇಳಿದ್ದಾರೆ. ಯಾರು ಹೇಳಿದ್ರು ನಿಮಗೆ? ಒಂದು ಸುಳ್ಳು ಹೇಳೋದಕ್ಕೆ ಮುಖ್ಯಮಂತ್ರಿಗೆ ಆದಂಥವ್ರಿಗೆ ಒಂದು ಸ್ವಲ್ಪ ಮಾನ ಮರ್ಯಾದೆ ಬೇಡ. ಕೇಂದ್ರಕ್ಕೆ ನಿಯೋಗ ಅಲ್ಲ, ಮೊದಲು ನಿಮ್ಮ ಕರ್ತವ್ಯವನ್ನು ನಿಭಾಯಿಸ್ರಿ. ಕೇಂದ್ರ ಏನು ಮಾಡೋದು ಎಲ್ಲವೂ ಮಾಡಿದೆ. ಕೇಂದ್ರ ತನ್ನ ಕರ್ತವ್ಯವನ್ನು ನಿಭಾಯಿಸಿದೆ, ನಿಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ರಿ ಮೊದಲು ಅಂತ ಹೇಳಿದ್ದಾರೆ. ಆವರ್ತ ನಿಧಿ ಸ್ಥಾಪಿಸಿ ಅವ್ರಿಗೆ ದುಡ್ಡು ಕೊಡ್ಬೇಕಂತ. ಯಾರು? ಸಿದ್ದರಾಮಯ್ಯನವರು. ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ. ಈಗೇನಾಗಿದೆ ನಿಮ್ಗೆ ಗಾಡಿ ಯಾಕೆ ಮಾಡ್ತಾ ಇಲ್ಲ ಅಂದರೆ ವಿರೋಧ ಪಕ್ಷದಾಗಿದ್ದಾಗ ಒಂದು, ಈಗೊಂದನ. ಹಾಗಾಗಿ ಸಂಪೂರ್ಣವಾಗಿ ಸುಳ್ಳು ಹೇಳುವ ಕೆಲಸವನ್ನು ಇವರು ಮಾಡಿದ್ದಾರೆ. ಇದನ್ನು ಯಾವ ಕಾಲಕ್ಕೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಮೊದಲು ನಿಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ರಿ. ನಾವು FRP ಜಾಸ್ತಿ ಮಾಡೋದ್ರ ಜೊತೆಗೆ ಎಥೆನಾಲು ಜಾಸ್ತಿ ಖರೀದಿ ಮಾಡಿದ್ದೀವಿ, ಎಕ್ಸ್ಪೋರ್ಟು ಅಲೋ ಮಾಡಿದ್ದೀವಿ. ನೀವು ನಿಮ್ಮ ಕಾಲದಲ್ಲಿ UPA ಕಾಲ ಅಂತಂದ್ರೆ ಅದು ಲಾಬಿಂಗ್ ಮಣಿ ತರುವಂಥ ಕಾಲ. ಎಥನಾಲ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳೇ ಖುದ್ದಾಗಿ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತ ಕಿಡಿಕಾರದಂಥ ಜೋಶಿಯವರು ಅದು ನೋಡಿದ್ರಿ. ಇನ್ನು CMಗವರು ಪತ್ರ ಬರೆದಿದ್ದಾರೆ. ಸುದೀರ್ಘವಾದಂಥ ಪತ್ರ, ಎಲ್ಲ ವಿವರಗಳಿರುವಂತಹ ಪತ್ರ. ರೈತರ ಹಿತ ಕಾಪಾಡೋದೇ ಕೇಂದ್ರ ಸರ್ಕಾರದ ಬದ್ಧತೆ ಅಂತ ಕೂಡ ಅದರಲ್ಲಿ ಹೇಳಿದ್ದಾರೆ. ನಾವೇನೇನು ಕಾರ್ಯಕ್ರಮ ಮಾಡಬೇಕು ಅದೆಲ್ಲವನ್ನೂ ಕೂಡ ಮಾಡಿದ್ದೀವಿ, ಏನೇನು ಅನುಷ್ಠಾನ ಮಾಡಬೇಕು ಅದೆಲ್ಲವನ್ನೂ ಕೂಡ ಮಾಡಿದ್ದೀವಿ, ಬಾಕಿ ಹಣ ಏನಿತ್ತು ಅದೆಲ್ಲವನ್ನೂ ಕೂಡ ಇತ್ಯರ್ಥ ಮಾಡಿದ್ದೀವಿ. 22ರಿಂದ 23, 23ರಿಂದ 24 ಇದೆಲ್ಲದರ ವಿವರಗಳನ್ನೊಳಗೊಂಡಂಥ ಸುದೀರ್ಘವಾದಂಥ ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ರವಾನಿಸಿದ್ದಾರೆ ಪ್ರಹ್ಲಾದ್ ಜೋಶಿ. ಬನ್ನಿ, ಪ್ರಮೋದ್ ಶಾಸ್ತ್ರಿ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ನಿನ್ನೆ ಆದಂಥ ಮೀಟಿಂಗ್ ಜೊತೆಗೇನೆಂದರೆ ಸರ್ಕಾರ ಒಂದು ನಿರ್ಧಾರಕ್ಕೆ ಬಂದಂಥ ಬಗೆ, ಅದ್ರ ಬಗ್ಗೆ ಅವ್ರ ಜೊತೆ ಮಾತಾಡ್ತೀನಿ. ಇನ್ನು ಈ ರೈತರ ಮನಸ್ಥಿತಿ ಯಾವ ರೀತಿ ಇದೆ? ತೀವ್ರ ಸ್ವರೂಪದ ಹೋರಾಟಕ್ಕೆ ಇಳಿದಿದ್ದರು ರೈತರು, ಅಂತೂ ಇಂತೂ ಅವರಿಗೆ ಜಯ ಸಿಕ್ಕಿದೆ. ಈಗ ರೈತರು ಏನು ಹೇಳ್ತಾರೆ? ಬೆಳಗಾವಿ ಪ್ರತಿನಿಧಿ ರೈತರ ಜೊತೆಗೆ ಮಾತಾಡುವಂಥ ಪ್ರಯತ್ನ ಮಾಡ್ತಾರೆ ಪ್ರಮೋದ್ ಶಾಸ್ತ್ರಿ. ಮೊದಲು ಅವರಿಂದ ಶುರು ಮಾಡ್ತೀನಿ. ಪ್ರಮೋದ್, ನೋಡ್ತಾ ಇದ್ದೀವಿ ನಿನ್ನೆ ಎಷ್ಟರ ಮಟ್ಟಿಗೆ ಹಗ್ಗ ಜಗ್ಗಾಟ ಆಯಿತು ಅಂತ. ತಡ ಆಯಿತು, ತಡ ಆದರೂ ಕೂಡ ಸರ್ಕಾರ ಒಂದು ಒಳ್ಳೆಯ ನಿರ್ಧಾರಕ್ಕೆ ಬಂತು. ಇನ್ನೂ ತಡ ಮಾಡಿದರೆ ಅದರ ಎಫೆಕ್ಟ್ ಬಹಳ ದೊಡ್ಡ ಪ್ರಮಾಣದಲ್ಲಿತ್ತು. ಪ್ರಮೋದ್, ನಿನ್ನೆ ನೀವು ಅದನ್ನೇ ಮಾತಾಡ್ತಾ ಇದ್ವಿ. ಯಾಕಂದರೆ ರೈತರನ್ನ ಕಡೆಗಣಿಸಿದರೆ ಅಥವಾ ರೈತರನ್ನ ಕೆರಳಿಸಿದರೆ ಅದರ ಪರಿಣಾಮಗಳೇನು ಅನ್ನುವಂಥದ್ದು ಇದೆಯಲ್ಲ, ಹಿಂದಿನ ಹಲವಾರು ಸರ್ಕಾರಗಳಲ್ಲಿ ಅದು ಗೊತ್ತಾಗಿರುವಂಥ ಸಂಗತಿ. ಅದು ಅಂದರೆ ರೈತರು ಏನಾದರೂ ತಿರುಗಿ ಬಿದ್ದರೆ ಏನು ಬೇಕಾದ್ದನ್ನು ಮಾಡ್ತಾರೆ ಅಂತ ಕಂಟ್ರೋಲ್ ಮಾಡಲಿಕ್ಕೆ ಬಹಳ ಕಷ್ಟ. ಹೀಗಾಗಿ ಮುಖ್ಯಮಂತ್ರಿಗಳೇ ಖುದ್ದು ಇನಿಷಿಯೇಟಿವ್ ತಗೊಂಡ್ರು, ಅವರ ನೇತೃತ್ವದಲ್ಲೇ ಸಭೆ ಆಯಿತು. ಅಂತೂ ಇಂತೂ ಒಂದು ನಿರ್ಧಾರಕ್ಕೆ ಬರಲಾಯಿತು. ಒಂದು ಲೆಕ್ಕದಲ್ಲಿ ಹೇಳಬೇಕು ಅಂತಂದರೆ ಇದು ಸುಖಾಂತ್ಯ. ಇಲ್ಲಿಗೆ ಮುಗಿತೀಗ. ಈಗ ಕೇಂದ್ರ ಮತ್ತು ರಾಜ್ಯ, ಕೇಂದ್ರ ವರ್ಸಸ್ ರಾಜ್ಯ ಅನ್ನುವಂಥ ಬಡದಾಟ ಕೂಡ ಈಗ ಶುರುವಾಗಿದೆ. ಏನಂತೀರಿ? ರಂಗನಾಥ್, ಸಂಪೂರ್ಣ ಸುಖಾಂತಿ ಅಂತ ಕೂಡ ಹೇಳೋದಕ್ಕಾಗಲ್ಲ. ಯಾಕೆಂದ್ರೆ ನಿನ್ನೆ ನಡೆದಂಥ ಸಭೆಯ ಬಗ್ಗೆ ಹೇಳೋದಾದ್ರೆ, ನಿನ್ನೆ ನಾವು ವರದಿ ಮಾಡ್ತಾ ಇದ್ದಂಥ ಸಂದರ್ಭದಲ್ಲೇ ಅಫ್ಕೋರ್ಸ್ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ತುಂಬಾ ಬಿಗಿಯಾಗಿತ್ತು. ರೈತರಿಗೆ ಏನಾದರೂ ಮಾಡಿ, ರೈತರಿಗೆ ಕೇಳಿದಷ್ಟು ಕೊಡೋದಕ್ಕೆ ಸಾಧ್ಯವಾಗದೇ ಇದ್ರೂ ಕೂಡ ರೈತರಿಗೆ ತಕ್ಕ ಮಟ್ಟಿನ ಹಣವನ್ನ, ದರವನ್ನ ಕೊಡಬೇಕು ಅಂತ ನಿರ್ಧಾರ ಮಾಡಿತ್ತು. ಹೀಗಾಗಿ ನಿನ್ನೆ ನಡೆದಂಥ ಒಂದು ಸಭೆಯಲ್ಲಿ ಸಕ್ಕರೆ ಕಂಪನಿಯ ಮಾಲೀಕರು, ಸುಮಾರು 80ಕ್ಕೂ ಹೆಚ್ಚು ಸಕ್ಕರೆ ಕಂಪನಿಗಳಿದೆ. ಅದರಲ್ಲಿ ಬಹುತೇಕ ಕಂಪನಿ ಮಾಲೀಕರು ಅಂದರೆ ಎಲ್ಲರೂ ಕೂಡ ಶುಗರ್ ಲಾಬಿ ಒಂದು ಕಡೆಗಾದರೆ ಪೊಲಿಟಿಕಲ್ ಲಾಬಿ ಕೂಡ ಮತ್ತೊಂದು ಕಡೆಗಿದೆ. ಎಲ್ಲ ಮಾಲೀಕರು ಬಂದಂಥ ಸಂದರ್ಭದಲ್ಲಿ ₹50 ಸರ್ಕಾರದಿಂದ ಕೊಡ್ತೀವಿ, ₹50 ನೀವು ಕೊಡಿ ಅಂತ ಹೇಳಿದಾಗ ಯಾರು ಕೂಡ ಬಹುತೇಕ ಗಟ್ಟಿಯಾಗಿ ಓಕೆ ನಾವಿದ್ದೇವೆ, ನಾವು ಕೊಡ್ತೀವಿ ಅಂತ ಯಾರು ಕೂಡ ಹೇಳಿಲ್ಲ. ಎಲ್ಲರೂ ಕೂಡ ಮುಖ ನೋಡಿದ್ದೇ ಆಗಿಬಿಟ್ರೆ ಅದಾದ ಬಳಿಕ ಸರ್ಕಾರದ ಒಂದು ಎಚ್ಚರಿಕೆ ಕೂಡ ಆಯಿತು. ಅಂದರೆ ಒಂದು ಹಂತದಲ್ಲಿ ಸಭೆ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈ ಒಂದು ಪ್ರಸ್ತಾಪ ಇಟ್ಟಾಗ ಮುರುಗೇಶ್ ನಿರಾಣಿ ಸೇರಿದಂತೆ ಅನೇಕ ಇನ್ನಿತರ ಮಾಲೀಕರು ಕೂಡ ಇದು ಸಾಧ್ಯವೇ ಇಲ್ಲ, ನಾವು ಈ ದರವನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ, ಈ ಥರ ದರವನ್ನು ಕೊಟ್ಟರೆ ನಾವು ಕಂಪ್ನಿ ನಡೆಸೋದಕ್ಕಾಗಲ್ಲ, ನಮ್ಮ ಫ್ಯಾಕ್ಟ್ರಿಗಳನ್ನು ನಿಮಗೆ ಕೊಟ್ಬಿಡ್ತೀವಿ, ನೀವೇ ನಡೆಸಿ ಅಂತ ಹೇಳ್ತಾರೆ. ಆಗ
ಶಿವಾನಂದ್ ಪಾಟೀಲ್ ಅವರು ಕೂಡ ಕೌಂಟರ್ ಕೊಟ್ಟು ನಾವು ನಿಮ್ಮ ಕಾರ್ಖಾನೆ ತಗೊಂಡು ನಾವೇನು ಮಾಡೋದು, ನಾವೇಗೆ ನಡೆಸೋದು ಅಂತ ಅವರು ಕೂಡ ಮಾತನಾಡ್ತಾರೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಒಂದಂತಕ್ಕೆ ಸಿಟ್ಟಾಗ್ತಾರೆ, ಅತ್ತ ಸರ್ಕಾರವೇ ಈ ರೀತಿ ನಿಮಗೆ ಬೆಂಬಲ ಕೊಡ್ತಾ ಇದೆ, ಸರ್ಕಾರ ನಿಮ್ಮ ಹತ್ರ ಮನವಿ ಮಾಡ್ತಾ ಇದೆ, ಸರ್ಕಾರ ಮನವಿ ಮಾಡ್ತಾ ಇದ್ರು ಕೂಡ ನೀವು ಈ ರೀತಿ ಬಿಹೇವ್ ಮಾಡ್ತಾ ಇದ್ರೆ ಹೇಗೆ ಸಹಿಸೋದು ಅಂತ ಗರಂ ಆಗ್ತಾರೆ. ಜೊತೆಗೆ ನಿಮ್ಗೆ ಸರ್ಕಾರದ ಬೆಂಬಲ ಬೇಡವಾ ನಿಮ್ಗೆ, ಹಾಗಾದ್ರೆ ಸರ್ಕಾರ ಬೇಡವಾ ನಿಮ್ಗೆ ಅಂತ ನೇರವಾದಂತ ಮಾತುಗಳನ್ನ ಆಡ್ತಾರೆ. ಈ ಸಂದರ್ಭದಲ್ಲಿ ಸಹಜವಾಗಿ ಅಥವಾ ಮಾಲೀಕರು ಕೂಡ ಏನ್ ಹೇಳಬೇಕು ಅಂತ ಗೊತ್ತಾಗಲ್ಲ. ಕೆಲ ಕ್ಷಣ ಮೌನವಾಗುತ್ತೆ ಇಡೀ ಸಭೆ. ಅದಾದ ಬಳಿಕ ನಾನೀಗ ಘೋಷಣೆ ಮಾಡ್ತಾ ಇದ್ದೀನಿ, 50 ರೂಪಾಯಿಯಿಂದ ಸರ್ಕಾರ, 50 ರೂಪಾಯಿ ಮಾಲೀಕರು ಕೊಡ್ತಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಈಗ ಆದೇಶ ಮಾಡಿ ಕಳಿಸ್ತೀನಿ ಅಂತ ಸಭೆಯಲ್ಲಿ ಪ್ರಕಟಣೆ ಮಾಡ್ಬಿಡ್ತಾರೆ, ಸಭೆಯಲ್ಲಿ ಘೋಷಣೆ ಮಾಡ್ಬಿಡ್ತಾರೆ ಮುಖ್ಯಮಂತ್ರಿಗಳು. ಹೀಗಾಗಿ ಅಂತಿಮವಾಗಿ ಅವರ ಮಾತಿಗೆ ವಿರೋಧ ಇದ್ರೂ ಕೂಡ, ಅಂದ್ರೆ ಕೆಲ ಮಾಲೀಕರು ಅಲ್ಲಲ್ಲಿ ವಿರೋಧ ವ್ಯಕ್ತಪಡಿಸಿದ್ರು ಕೂಡ ಸರ್ಕಾರ ಒಂದು ಗಟ್ಟಿಯಾಗಿ ನಿರ್ಧಾರವನ್ನ ಮಾಡಿದೆ. ಅಫ್ಕೋರ್ಸ್ ಇದು ಒಂದು ಬೆಳಗ್ಗೆ ಇರ್ಬೋದು, ಈ ಬಾರಿ ಮಾತ್ರ 50 ರೂಪಾಯಿ ಕೊಡ್ತಾ ಇರುವಂತದ್ದು. ಜೊತೆಗೆ ಮಾಲೀಕರಿಗೆ 50 ರೂಪಾಯಿ ಈಗಲೇ ಕೊಡಬೇಕು ಅಂತ ಏನಿಲ್ಲ, ಅಂದ್ರೆ 3300 ರೂಪಾಯಿ ಏಕಕಾಲಕ್ಕೆ ಕೊಡಬೇಕು, 3200 ರೂಪಾಯಿ ಏಕಕಾಲಕ್ಕೆ ಕೊಡಬೇಕು. ಬಾಕಿ ಇರುವಂತ 50 ರೂಪಾಯಿ ಮಾಲೀಕರ ಕಡೆಯಿಂದ ಏನ್ ಕೊಡ್ಲಾಗತ್ತೆ ಅದು 6 ತಿಂಗಳು ಬಿಟ್ಟು ಇನ್ನು ಅವಧಿ ಕೊಟ್ಟಿದ್ದಾರೆ, ಇನ್ನು ಸಮಯ ಇದೆ. ಹೀಗಾಗಿ ಇಷ್ಟೆಲ್ಲಾ ಮಾಡ್ತಾ ಇದ್ರು ಕೂಡ ನೀವು ಕೊಡಲ್ವಾ ಅಥವಾ ನೀವು ಸಹಕರಿಸಲ್ವಾ ಅಂತ ಗರಂ ಆಗಿದ್ರು. ಹೀಗಾಗಿ ಈಗೆಲ್ಲ ಸರ್ಕಾರವೇನೋ ಹೇಳಿದೆ, ಸರ್ಕಾರ ನಿರ್ಧಾರ ಮಾಡಿದೆ, ಬಟ್ ಈ ತರ ಮನಸ್ಥಿತಿಯಲ್ಲಿರುವಂತಹ ಮಾಲೀಕರು ನಾಳೆ ಸರ್ಕಾರ ಹೇಳೋದು ಕೂಡ ಕೊಡ್ತಾರಾ, ಅದೊಂದು ಸಣ್ಣ ಪ್ರಶ್ನೆ ಇದೆ. ಅದರ ಜೊತೆಗೆ ಬೇರೆ ಬೇರೆ ಭಾಗ ಇಳುವರಿ ಬಗ್ಗೆ ಕೂಡ ಒಂದು ಸ್ವಲ್ಪ ಡೌಟ್ ಇದೆ. ಪ್ರಮೋದ್, ನೀವು ಹೇಳಿದಂತ ಮಾತು ಸರಿ. ಯಾಕಂದ್ರೆ ಈಗ ಇಲ್ಲದ ಮನಸ್ಸಿನಿಂದ ಒಪ್ಕೊಂಡಿರುವಂತಹ ಮಾಲೀಕರು ನಾಳೆ ಅದಕ್ಕೆ ಉಲ್ಟಾ ಹೊಡೆಯಲ್ಲ ಅನ್ನುವಂಥದ್ದು ಏನ್ ಗ್ಯಾರಂಟಿ? ನಿಜಕ್ಕೂ ನೀನು ಅಂದ್ರೆ ಮುಖ್ಯಮಂತ್ರಿಗಳು ತುಂಬಾ ಸ್ಪಷ್ಟವಾಗಿ ಹೇಳಿದ್ರು, ಜೋರಾದ ದನಿಯಲ್ಲಿ ಹೇಳಿದ್ರು, ಹಂಗಾಗಿ ಇವರು ಸುಮ್ಮನಿದ್ದಾರೆ. ಈಗ ಸದ್ಯಕ್ಕೆ ಮೌನಂ ಸಮ್ಮತಿ ಲಕ್ಷಣಂ ಅನ್ನೋ ರೀತಿಯಲ್ಲಿ ಆಗಿದೆ. ಇದು ರೈತರಿಗೂ ಕೂಡ ಗೊತ್ತಾಗಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಕೆಲ ರೈತರು ಕುಣಿದು ಕುಪ್ಪಳಿಸಿದ್ದಾರೆ, ಇನ್ನು ಕೆಲವರು ಈ ಚೂನಪ್ಪ ಸೇರಿದಂತೆ ಮತ್ತಷ್ಟು ಜನ ರೈತರು ಇದನ್ನು ವಿರೋಧಿಸಿದ್ದಾರೆ, ಇನ್ನೂ ಕೂಡ ಸ್ಥಳದಲ್ಲೇ ಇದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಪ್ರತಿಭಟನೆಯನ್ನು ಹಿಂದಕ್ಕೆ ತಗೊಳ್ಳಲ್ಲ. ಸಂಬಂಧಪಟ್ಟಂಥ ಸಚಿವರು ಶಿವಾನಂದ ಪಾಟೀಲರು ಇಲ್ಲಿಗೆ ಬರಬೇಕು, ಸ್ಥಳಕ್ಕೆ ಬಂದು ಘೋಷಣೆ ಮಾಡಬೇಕು. ಗುರ್ಲಾಪುರಕ್ಕೇ ಮಂತ್ರಿಗಳು ಬರಬೇಕು. ಅಲ್ಲಿ ತನಕ ನಾವು ಯಾವುದೇ ಕಾರಣಕ್ಕೂ ಪ್ರತಿಭಟನೆಯನ್ನು ವಾಪಸ್ ತಗೊಳ್ಳಲ್ಲ ಅಂತ ಕೂತ್ಕೊಂಡಿದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಸಹದೇವ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಸಹದೇವ್, ನಾವು ನೋಡ್ತಾ ಇದ್ದೀವಿ ರೈತರು ಕೂಡ ಖುದ್ದು ಮಂತ್ರಿಗಳು ಬರಬೇಕು, ಮಂತ್ರಿಗಳು ಬಂದು ಇಲ್ಲಿ ಘೋಷಣೆ ಮಾಡಬೇಕು, ಆವಾಗ ಮಾತ್ರ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆವಾಗ ಮಾತ್ರ ನಮಗೆ ಸಮಾಧಾನ ಅಂತ. ಮಂತ್ರಿಗಳು ಬರ್ಬೋದಾ? ಪ್ರತಿಭಟನೆ ಇವತ್ತು ಕೂಡ ಮುಂದುವರಿಯುತ್ತಾ? ಏನು ನಡೀತಾ ಇದೆ? ರಂಗನಾಥ್, ಕಳೆದ 9 ದಿನಗಳವರೆಗೂ ಕೂಡ ನಿರಂತರವಾಗಿ ಹೋರಾಟವು ಬೆಳಗಾವಿಯಲ್ಲಿ ನಡೆದಿತ್ತು. ನಿನ್ನೆ ಗುರ್ಲಾಪುರದಲ್ಲಿ ಒಂದು ಕಡೆ ಸಂಭ್ರಮಾಚರಣೆ ನಡೆದಿದ್ರೆ, ಅದೇ ವೇದಿಕೆಯಲ್ಲಿ ರಾತ್ರಿ ಚುನ್ನಪ್ಪ ಪೂಜಾರಿ ನಾವು ನಾಳೆವರೆಗೂ ಕೂಡ ಕಬ್ಬು ಕಟಾವು ಮಾಡೋದಿಲ್ಲ ಮತ್ತು ಸಕ್ಕರೆ ಕಾರ್ಖಾನೆಗಳ ಆರಂಭಕ್ಕೂ ಕೂಡ ಅವಕಾಶ ಕೊಡುವುದಿಲ್ಲ, ಖುದ್ದು ಸಕ್ಕರೆ ಸಚಿವರೇ ಸ್ಥಳಕ್ಕೆ ಬಂದು ಇಲ್ಲಿ ಒಂದು ನಿರ್ಧಾರ ಪ್ರಕಟ ಮಾಡಬೇಕನ್ನುವಂತಹ ಒತ್ತಾಯವನ್ನು ಕೂಡ ಮಾಡಿರುವಂತದ್ದು. ಇವತ್ತು ಬರ್ತಾರೆ, 1 ಗಂಟೆಗೆ ಬರ್ತಾರೆ ಅನ್ನುವಂತ ಮಾಹಿತಿ ಇರುವಂತದ್ದು. ಇದು ಒಂದು ಕಡೆ ಆದ್ರೆ, ಬೆಳಗಾವಿ ಜಿಲ್ಲೆಯಲ್ಲಿ ಸರ್ಕಾರದ ನಿರ್ಧಾರಕ್ಕೆ ಈಗ ವಿರೋಧ ವ್ಯಕ್ತ ಆಗ್ತಾ ಇರುವಂತದ್ದು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ಪಟ್ಟಣದಲ್ಲೇ ಈಗ ಏನು ಕಳೆದ 9-10 ದಿನಗಳಿಂದ ನಿರಂತರವಾಗಿ ಇಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅವ್ರು ಯಾರು ಕೂಡ ಸರ್ಕಾರದ ಸದ್ಯದ ನಿರ್ಧಾರವನ್ನ ಒಪ್ಕೊಳ್ತಾ ಇಲ್ಲ. ಯಾಕಂತಂದ್ರೆ ಬೆಳಗಾವಿಯಲ್ಲಿ ಈ ಒಂದು ಕಬ್ಬಿನ ರಿಕವರಿ ಏನಿದೆ ಅದು 10.50 ಮಾತ್ರ ಇರುವಂತದ್ದು. ಆದ್ರೆ ಸರ್ಕಾರ ಈಗ 3300 ಕೊಡೋಕೆ 11.25 ಏನು ನಿರ್ಧಾರ ಇಟ್ಟಿರುವಂತದ್ದು. ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ನಾನು ರೈತರನ್ನ ಮಾತಾಡ್ತೇನೆ. ಈಗ ಸರ್ಕಾರ ನಿನ್ನೆ ನಿರ್ಧಾರ ಪ್ರಕಟ ಮಾಡಿದೆ, ಅದಕ್ಕೆ ನಿಮ್ದು ಸಹಮತಿ ಇದೆಯಾ? ನಮ್ಮದು ಅಸಮಾಧಾನ ಇದೆ. ನಾವು 3300 ರೂಪಾಯಿ ಅದು ರಿಕವರಿ ಮೇಲೆ ಕೊಡ್ತಾ ಇದ್ದಾರೆ ಅವರು. ಅದು ನಮ್ಗೆ ಒಪ್ಪಿಗೆ ಇಲ್ಲ. 3300 ಒಪ್ಪಿಗೆ ಯಾವಾಗ ಆಗತ್ತೆ ಅಂದರೆ, ಇವರು ನಮಗೆ 3300 ರಿಕವರಿ ಇಲ್ಲದೆ ಕೊಡ್ತೇನೆಂದರೆ ನಾವು ಜರ ಸಮಾಧಾನ ತಗೋಬೋದು. ಆದರೆ ಇವರು ರಿಕವರಿ ಅಂದರೆ ನಮ್ಮದು 3300 ಒಪ್ಪಿಗೆ ಇಲ್ಲ. ನಾವು ಮುಂದೆ ಹೋರಾಟ ಹಿಂಗೆ ನಡೆಸೋರ, ಮುಂದೆ ಹೋರಾಟ ಉಗ್ರವಾದ ಹೋರಾಟ ಆಗೇ ಆಗೋದು. ಅದಕ್ಕಾಗಿ ದಯವಿಟ್ಟು ಮಾನ್ಯ ಸಿದ್ದರಾಮಯ್ಯ ಅವರೇ, ಮಾನ್ಯ ಸಚಿವರೇ, ನೀವು ಇದು ವಿಚಾರ ಮಾಡಿ ಘೋಷಣೆ ಮಾಡಬೇಕಾಗಿತ್ತು. ನಮ್ಗೆ 3500 ರೂಪಾಯಿ ಬೇಕಾಗಿತ್ತು, ನೀವು 3300 ಕೊಡತ್ತೀರಿ. ಅದಕ್ಕೂ ನಾವು ಸಮಾಧಾನ ಇರಲಿ ಅಂತ ಮಾಡ್ತಿದ್ರೆ ನೀವು ಒಳಮುಚ್ಚಕ ಆಟ ಆಡ್ತಾ ಇದ್ದೀರಾ. ದಯವಿಟ್ಟು ರೈತರ ಜೊತೆ ಇದು ಆಟ ಆಡಬೇಡಿ. ಏನನ್ನೋದು ನಿಮಗೆ ಘೋಷಣೆ ಇವತ್ತು ಕರೆಕ್ಟಾಗಿ ಇದ್ದರೆ ನಾವು ಸರಿಯಾಗಿ ಅದಕ್ಕೆ ಸ್ಪಂದನೆ ಮಾಡ್ತೀವಿ. ಇಲ್ಲಾಂದರೆ ನಮ್ಮದು ಮುಂದಿನ ಹೋರಾಟ ಉಗ್ರ ಹೋರಾಟ ಇದೆ. ನಮಗೆ ರಿಕವರಿ ಮೇಲೆ ನಿಮ್ಮದು ದುಡ್ಡು ಬೇಡ.
ಬೆಳಗಾವಿ ಜಿಲ್ಲೆಯಲ್ಲಿ 11 ರಿಕವರಿ ಯಾವತ್ತಾದ್ರೂ ಬಂದಿದಾವ? ಯಾವ್ದಾದ್ರು ಸಕ್ಕರೆ ಕಾರ್ಖಾನೆಗಳು ಕೊಟ್ಟಿದಾವ? ಯಾವುದು ಸಕ್ಕರೆ ಶುಗರ್ ಫ್ಯಾಕ್ಟ್ರಿ ಅವರು 11 ರಿಕವರಿ ಇಲ್ಲೇ ಇಲ್ಲ. ಈಗ 11.25 ರಿಕವರಿ ಬಂದ್ರೆ 3,300 ಸಿಗುತ್ತೆ. ಅದರ ಒಳಗಡೆ ಬಂದ್ರೆ ನಮಗೆ 3,000, 2,700, 2,800 ಸಿಗುತ್ತೆ. ಈ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಅವರೇ ನೀವು ಗಮನ ತಗೋಬೇಕು. ಯಾವುದೇ ಸರ್ ಇದು 11 ಪಾಯಿಂಟ್ ರಿಕವರಿಯನ್ನು ತೆಗಿಬೇಕು. ನೀವು 3,300 ಘೋಷಣೆ ಆಗಬೇಕಾದ್ರೆ ಇವತ್ತು ಏನು ನಿಮ್ಮ ಸಕ್ಕರೆ ಸಚಿವನ ಕಳ್ಸತ್ರಿ, ಇವತ್ತು ಅದನ್ನು ಕ್ಯಾನ್ಸಲ್ ಮಾಡಿ ಕಳಿಸ್ಬೇಕು. ಇಲ್ಲ ತಂದ್ರೆ ನಮ್ಮದು ಇಲ್ಲಿ ಇಡೀ ರಾಜ್ಯವಾದ ಉತ್ತರ ಕರ್ನಾಟಕದ ಎಲ್ಲ ರೈತ ಹೋರಾಟಗಾರರು ಕೂಡ್ಕೊಂಡು ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ. ಸೊ ಇದು ರಂಗನಾಥ್, ಈಗ ಒಂದ್ ಕಡೆ ಗುರ್ಲಾಪುರಕ್ಕೆ ಇವತ್ತು ಸಕ್ಕರೆ ಸಚಿವರು ಬರ್ತಾರೆ ಅನ್ನುವಂತ ಮಾಹಿತಿ, ಇನ್ನೊಂದು ಕಡೆ ಹುಕ್ಕೇರಿಯಲ್ಲೂ ಕೂಡ ಅಂದ್ರೆ ಈ ಒಂದು ಮಾರ್ಗದಲ್ಲೇ ಸಚಿವರು ಹೋಗ್ತಾರೆ. ಅಷ್ಟರಲ್ಲಿ ಈಗೇನು ಸರ್ಕಾರ ಆದೇಶ ಮಾಡಿದೆ ಅದರಲ್ಲಿ ಮಾರ್ಪಾಡು ಮಾಡಿ ಆದೇಶವನ್ನ ಮಾಡಿದ್ದೆ ಆದ್ರೆ ನಾವು ಪ್ರತಿಭಟನೆ ವಾಪಸ್ ತೆಗೆದುಕೊಳ್ತೇವೆ, ಇಲ್ಲ ಅಂದ್ರೆ ಮತ್ತೆ ಉಗ್ರವಾದ ಹೋರಾಟ ಮಾಡ್ತೇವೆ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇರುವಂತದ್ದು. ಎಸ್ ಸಹದೇವ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.